ನಮಸ್ಕಾರ ಗೆಳೆಯರೇ. ಈ ಪಾಕಿಸ್ತಾನವು ಭಾರತದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹರಡಿಸುವುದರಲ್ಲಿ ಯಾವಾಗಲೂ ಮುಂದಿರ್ತದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಅಲ್ಲಿನ ಸೈನ್ಯದಿಂದ ಹಿಡಿದು ಪ್ರಧಾನಿಯವರೆಗೆ ಎಲ್ಲರೂ ಸುಳ್ಳಿನ ಕಂತಿಗಳನ್ನು ಬಿಚ್ಚಿಡ್ತಾರೆ. ಆದರೆ ಇವತ್ತು ನಾವು ಈ ಪಾಕಿಸ್ತಾನದ ವಾಯುಸೇನೆಯ ಬೆನ್ನನ್ನು ನಡಗಿಸುತ್ತಿರುವ ಆ ಒಂದು ಅಸಲಿ ಭಯದ ಬಗ್ಗೆ ಮಾತನಾಡಲಿದ್ದೇವೆ. ಗೆಳೆಯರೇ, ಅಸಲಿಗೆ ಪಾಕಿಸ್ತಾನದ ಬಳಿ ಈಗಿರುವ ಫೈಟರ್ ಜೆಟ್ಗಳು ಭಾರತದ ಕ್ಷಿಪಣಿಗಳ ಮುಂದೆ ಎಷ್ಟು ಶೇಫ್ ಆಗಿವೆ, ಅರಬ್ ನ್ಯೂಸ್ ಪಾಕಿಸ್ತಾನದ ಬಗ್ಗೆ ಬಿಚ್ಚಿಟ್ಟ ರಹಸ್ಯವೇನು, ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೇ, ಇವತ್ತಿಗೆ ಪಾಕಿಸ್ತಾನ ವಾಯುಸೇನೆ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದರೆ ಆಧುನಿಕ ಯುದ್ಧ ವಿಮಾನಗಳ ಕೊರತೆ. ಈ ಪಾಕಿಸ್ತಾನವು ಭಿಕ್ಷೆ ಬೇಡಿ ಅಥವಾ ಚೀನಾದಿಂದ ಸಾಲ ಪಡೆದು ಹೇಗೋ ಮಾಡಿ ಚೀನಾದ ಫೈಟರ್ ಜೆಟ್ಗಳನ್ನು ಒಟ್ಟಿಗೂಡಿಸುತ್ತಿದೆ. ನಿಜ ಹೇಳಬೇಕಂದ್ರೆ ಚೀನಾ ಜೆಟ್ಗಳನ್ನು ಖರೀದಿಸುವುದು ಪಾಕಿಸ್ತಾನದ ಹವ್ಯಾಸವಲ್ಲ, ಬದಲಿಗೆ ಅನಿವಾರ್ಯತೆ. ಯಾಕಂದರೆ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಅಥವಾ ಸ್ವೀಡನ್ ಅಂತಹ ಪ್ರಮುಖ ರಾಷ್ಟ್ರಗಳು ಈ ಪಾಕಿಸ್ತಾನಕ್ಕೆ ತಮ್ಮ ಯುದ್ಧ ವಿಮಾನಗಳನ್ನು ಮಾರಾಟ ಮಾಡುವುದಕ್ಕೆ ಯಾವುದೇ ಆಸಕ್ತಿ ತೋರಿಸಿಲ್ಲ ಮತ್ತು ಯಾವುದೇ ಪ್ರಸ್ತಾವನೆಯನ್ನು ಕೂಡ ಕೊಟ್ಟಿಲ್ಲ. ಇನ್ನು ಟರ್ಕಿ ದೇಶವು ಪಾಕಿಸ್ತಾನಕ್ಕೆ ಫೈಟರ್ ಜೆಟ್ಗಳನ್ನು ಕೊಡಬಹುದು, ಆದರೆ ಅವು ಕಾರ್ಯರೂಪಕ್ಕೆ ಬರುವುದಕ್ಕಾಗಿ ಅಥವಾ ಯುದ್ಧಕ್ಕೆ ಸಿದ್ಧವಾಗುವುದಕ್ಕಾಗಿ ಇನ್ನು ಸಾಕಷ್ಟು ಸಮಯ ಹಿಡಿಯುತ್ತದೆ. ಅಮೆರಿಕವಂತೂ ಈಗ ಈ ಪಾಕಿಸ್ತಾನಕ್ಕೆ ಹೊಸ ಫೈಟರ್ ಜೆಟ್ಗಳನ್ನು ನೀಡುವ ಉದ್ದೇಶವನ್ನೇ ಹೊಂದಿಲ್ಲ. ಹಾಗೂ ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಟರ್ಕಿ ಅಥವಾ ಚೀನಾದ ಈ ಯುದ್ಧ ವಿಮಾನಗಳು ಇದುವರೆಗೆ ಯಾವುದೇ ದೊಡ್ಡ ಯುದ್ಧಗಳಲ್ಲಿ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಿಲ್ಲ. ಸೊ ಹೀಗಿರುವಾಗ ಪಾಕಿಸ್ತಾನಕ್ಕೆ ಚೀನಾದ ಮೇಲೆ ಅವಲಂಬಿತವಾಗುವುದನ್ನು ಬಿಟ್ಟು ಬೇರೆ ದಾರಿಯೇ ಇಲ್ಲದಂತಾಗಿದೆ. ಸೊ ಈಗ ಈ ಪಾಕಿಸ್ತಾನಕ್ಕೆ ಚೀನಾ ಜೆಟ್ಗಳ ಗುಣಮಟ್ಟದ ಬಗ್ಗೆ ಚಿಂತೆ ಇಲ್ಲ, ಬದಲಾಗಿ ಆ ಜೆಟ್ಗಳನ್ನು ಭಾರತದ ದಾಳಿಯಿಂದ ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋ ಚಿಂತೆ ಶುರುವಾಗಿದೆ. ಸೌದಿ ಅರೇಬಿಯಾದ ಪ್ರಖ್ಯಾತ ಅರಬ್ ನ್ಯೂಸ್ ತನ್ನ ವಿಶ್ಲೇಷಣೆಯಲ್ಲಿ ಪಾಕಿಸ್ತಾನ ವಾಯುಸೇನೆಯ ಅಸಲಿ ಪರಿಸ್ಥಿತಿಯನ್ನು ಕೂಡ ಬಯಲು ಮಾಡಿದೆ. ಭಾರತದ ಕ್ರೂ ಕ್ಷಿಪಣಿಗಳು ಮತ್ತು ಸ್ಟ್ಯಾಂಡ್ ಆಫ್ ವೆಪನ್ಗಳ ಅಂದರೆ ದೂರದಿಂದಲೇ ಗುರಿ ತಲುಪುವ ಶಸ್ತ್ರಾಸ್ತ್ರಗಳ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಅಸಹಾಯಕವಾಗಿದೆ. ಭಾರತದೊಂದಿಗೆ ನಡೆದ ಹಳೆಯ ಯುದ್ಧಗಳ ಅನುಭವದ ಆಧಾರದ ಮೇಲೆ ಈ ಪಾಕಿಸ್ತಾನದ ವಾಯುಸೇನೆಗೆ ಈಗ ಒಂದು ವಿಷಯ ಅಂತೂ ಸ್ಪಷ್ಟವಾಗಿ ಗೊತ್ತಾಗಿದೆ. ಯುದ್ಧದ ಸಮಯದಲ್ಲಿ ತಮ್ಮ ಫೈಟರ್ ಜೆಟ್ಗಳನ್ನು ಸುರಕ್ಷಿತವಾಗಿ ಇಡುವುದು ಬಹುತೇಕ ಅಸಾಧ್ಯ ಅಂತ. ಯಾಕಂದರೆ ಭಾರತದ ಹತ್ತಿರ ಇರುವ ಅತ್ಯಾಧುನಿಕ ಕ್ಷಿಪಣಿಗಳು ಪಾಕಿಸ್ತಾನದ ಯಾವುದೇ ಏರ್ ಬೇಸನ್ನು ಸುಲಭವಾಗಿ ಧ್ವಂಸಗೊಳಿಸಬಲ್ಲವು. ಪಾಕಿಸ್ತಾನದ ಏರ್ ಬೇಸ್ ಆಗಿರಲಿ, ಹ್ಯಾಂಗರ್ ಆಗಿರಲಿ ಅಥವಾ ಟ್ಯಾಕ್ಸಿ ವೇ ಆಗಿರಲಿ, ಎಲ್ಲವೂ ಭಾರತದ ಕ್ಷಿಪಣಿಗಳ ನಿಖರ ಗುರಿಯ ವ್ಯಾಪ್ತಿಯಲ್ಲಿವೆ. ಸೊ ಈಗ ಭಾರತದ ದಾಳಿಗೆ ಹೆದರಿ ಪಾಕಿಸ್ತಾನವು ತನ್ನ ವಿಮಾನಗಳನ್ನು ದೇಶದ ಯಾವುದೇ ಮೂಲೆಯಲ್ಲಿ ಬಚ್ಚಿಟ್ಟರೂ ಭಾರತದ ಸ್ಟ್ಯಾಂಡ್ ಅಪ್ ಮಿಸೈಲ್ಗಳು ಅವುಗಳನ್ನು ಹುಡುಕಿ ಹೊಡೆಯಬಲ್ಲವು. ಮುಂದಿನ ಬಾರಿ ಭಾರತದೊಂದಿಗೆ ಸಣ್ಣ ಸಂಘರ್ಷ ಅಥವಾ ಯುದ್ಧ ಸಂಭವಿಸಿದರೆ ಭಾರತವು ಮೊದಲು ಪಾಕಿಸ್ತಾನದ ಸ್ಟ್ರಾಟಜಿಕ್ ಯುದ್ಧ ವಿಮಾನಗಳನ್ನೇ ಟಾರ್ಗೆಟ್ ಮಾಡುತ್ತದೆ ಅನ್ನೋದು ಅವರ ಭಯ. ಸೊ ಈ ಹಿಂದೆ ಬಾಲಾಕೋಟ್ ಸಮಯದಲ್ಲಿ ಭಾರತವು ಅತ್ಯಂತ ಸಂಯಮದಿಂದ ಮತ್ತು ನಿಯಂತ್ರಿತವಾಗಿ ದಾಳಿ ಮಾಡಿತ್ತು. ಆದರೆ ಮುಂದಿನ ಬಾರಿ ಭಾರತ ಅಂತಹ ಯಾವುದೇ ಸಂಯಮ ತೋರುವುದಿಲ್ಲ ಅನ್ನೋದು ಈ ಪಾಕಿಸ್ತಾನಕ್ಕೆ ಈಗ ಚೆನ್ನಾಗಿ ಗೊತ್ತಾಗಿದೆ. ಹೀಗಾಗಿ ಪಾಕಿಸ್ತಾನ ಈಗ ಟರ್ಕಿ ಮತ್ತು ಚೀನಾದ ಮುಂದೆ ಮಂಡಿಯೂರಿದ್ದು ಭೂಗತ ಅಡುಗುತಾಣಗಳು ಅಂದರೆ ಅಂಡರ್ಗ್ರೌಂಡ್ ಸೆಲ್ಟರ್ಸ್ಗಳು ಮತ್ತು ಮಲ್ಟಿ ಲೇಯರ್ ಬೇಸ್ ಡಿಫೆನ್ಸ್ ಸಿಸ್ಟಮ್ಗಳಿಗಾಗಿ ಬೇಡಿಕೆ ಇಡ್ತಾ ಇದೆ. ವಿಶೇಷವಾಗಿ ಚೀನಾದ ಫೈಟರ್ ಜೆಟ್ಗಳು ಇರುವ ಸ್ಥಳಗಳನ್ನು ಭಾರತ ಗುರಿ ಮಾಡ್ತದೆ ಅನ್ನೋದು ಈ ಪಾಕಿಸ್ತಾನಕ್ಕೆ ಗೊತ್ತೇ ಇದೆ. ಗೆಳೆಯರೇ, ಸದ್ಯಕ್ಕೆ ಪಾಕಿಸ್ತಾನ ಮಾಡ್ತಾ ಇರುವ ಕೆಲಸವೆಂದರೆ ತನ್ನ ಚೀನಾ ನಿರ್ಮಿತ ಫೈಟರ್ ಜೆಟ್ಗಳನ್ನು ಸಣ್ಣ ಸಣ್ಣ ಗುಂಪುಗಳಾಗಿ ವಿಂಗಡಿಸಿ ಬೇರೆ ಬೇರೆ ಏರ್ ಬೇಸ್ಗಳಿಗೆ ಶಿಫ್ಟ್ ಮಾಡ್ತಾ ಇದೆ. ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ಇನ್ನು ಮುಂದುವರಿಯುತ್ತದೆ ಅಂತ ಹೇಳುತ್ತಿರುವಾಗಲೇ ಈ ಭಯದಿಂದ ಪಾಕಿಸ್ತಾನವು ಸತತವಾಗಿ ತನ್ನ ಜೆಟ್ಗಳ ಸ್ಥಳವನ್ನು ಬದಲಾಯಿಸುತ್ತಿದೆ. ಗೆಳೆಯರೇ, ಭಾರತ ದಾಳಿ ಮಾಡ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಭಾರತದ ಕ್ಷಿಪಣಿಗಳ ಸಾಮರ್ಥ್ಯದ ಬಗ್ಗೆ ಪಾಕಿಸ್ತಾನಕ್ಕಿರುವ ಭಯ ಮಾತ್ರ ಅವರನ್ನು ನಿದ್ದೆಗೆಡಿಸಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗೆಳೆಯರೇ, ಭಿಕ್ಷೆ ಬೇಡಿ ತಂದ ವಿಮಾನಗಳನ್ನು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋ ಗೊಂದಲದಲ್ಲಿ ಪಾಕಿಸ್ತಾನವಿದೆ. ಭಾರತದ ಮಿಲಿಟರಿ ಶಕ್ತಿ ಮತ್ತು ಕ್ಷಿಪಣಿ ತಂತ್ರಜ್ಞಾನ ಇವತ್ತಿಗೆ ವಿಶ್ವ ಮಟ್ಟದಲ್ಲಿ ಬೆಳೆದಿದ್ದು ಶತ್ರು ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸುತ್ತಿರುವುದು ಹೆಮ್ಮೆಯ ವಿಷಯ. ಸೊ ಗೆಳೆಯರೇ, ಈ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಹಾಗೆಯೇ ನಿಮಗೆ ಭಾರತೀಯ ಸೇನೆಯ ಈ ಶಕ್ತಿಯ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.